ನಮಸ್ಕಾರ ರೀ ಎಲ್ಲರಿಗೂ. ಸೊ ನಾವು ಇವತ್ತು ಹೊಂಟೇವ್ರಿ ಬೆಳಗಾವಿಗೆ. ಸೊ ಭಾಳ ದಿವ್ಸ ಮೇಲೆ ಹೊಂಟೇವ್ರಿ. ಲಾಸ್ಟ್ ಜನವರಿಯಾಗ ಹೋಗಿದ್ವಿ ರೀ. ಸೊ ಬರ್ರಿ ಹೋಗೋಣ. ಬೆಳಿಗ್ಗೆ 4 ಗಂಟೆಗೆ ಬಿಟ್ಟೇವ್ರಿ. ಸೊ ಆಲ್ಮೋಸ್ಟ್ ಇವಾಗ 7 ಗಂಟೆ ಆಗೈತೆ ರೀ. ಸೊ ಇನ್ನು ನಮ್ಮ ಮಗನ ಎಬ್ಸಿನ್ರಿ 4 ಗಂಟೆಗೆ. ಎಲ್ಲರೂ ಇದ್ದು ರೀ. 3 ಗಂಟೆ ಇದ್ದು ರೀ. ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಷ್ಟೆಲ್ಲ 4 ಗಂಟೆ ಆಗೈತೆ ರೀ. ಸೊ ಆಲ್ಮೋಸ್ಟ್ ಬಂದೇವು ರೀ. ಎಲ್ಲಿಗೆ ಬಂದೆ? ದಾವಣಗೆರೆ. ದಾವಣಗೆರೆಗೆ ಬಂದೇವ್ರಿ ಆಲ್ಮೋಸ್ಟ್. ಸೊ ಫುಲ್ ಮಳೆ ಬೀಳತೈತೆ ರೀ ಶಿರಾ ಒಳಗೆ. ಸೊ ಮಳೆಯಿಂದ ಪಾರ್ ಹಾಕೊಂಡು ಈಗ ಮುಂದೆ ಬಂದೇವ್ರಿ. ಈ ಕಡೆ ಏನು ಮಳೆ ಇಲ್ಲ ರೀ. ಫುಲ್ ಮಾಡಾಕೈತಿ. ನೋಡ್ಬೇಕ್ರಿ ಏನಾಕೈತಿ. ಇಲ್ಲಿ ಸಣ್ಣ ಚಾಲು ಆಗೈತೆ ರೀ. ನೋಡ್ರಿ ಎಲ್ಲಿವರೆಗೂ ಮಳೆ ಇರ್ತೈತೆ. ಮಳೆಯಾಗ ಹೋಗೋದಾಗ್ತಿತ್ತು ಗೊತ್ತಿಲ್ಲ. ನಾಷ್ಟ ಮಾಡಿಲ್ಲ ರೀ. ಸೊ ಈಗ ನಾಷ್ಟ ಮಾಡಬೇಕು. ಸೊ ನಮ್ಮ ಸಾವುಕಾರ ಅವರು ಎದ್ದಾರ ರೀ 3ಕ್ಕೆ. ಸೊ ಇವಾಗ ಮಲ್ಗೋದ ಬೇಡ ಡಿಸೈಡ್ ಮಾಡ್ತಾರೆ ರೀ. ಬ್ರೆಡ್ ಒಂದು ಹಿಡ್ಕೊಂಡು ಕೂತಾರೆ ಐವತ್ತಿಂದ. ಅವ್ರಿಗೆ ಎಲ್ಲಿ ಹೋಗೋದು ಏನು ಮಾಡೋದು ಏನು ಗೊತ್ತಿಲ್ಲ ರೀ ಅವ್ರಿಗೆ. ಬಟ್ ಅವ್ರಿಗೆ ತಿನ್ನೋದು ಒಟ್ಟು ಗಾಡಿಯಾಗ ಹೋಗ್ತಿರ್ಬೇಕು ರೀ. ತಿರ್ಗಾಡ್ತಿರ್ಬೇಕು ಒಟ್ಟು ಗಾಡಿಯಾಗ ತೊಗೊಂಡು ಅಷ್ಟ. ಅದು ಎಲ್ಲಿ ಹೋಗ್ತಾರೋ ಎಲ್ಲಿ ಬಿಡ್ತಾರೋ ಅದು ನಮ್ಗೆ ಬೇಡ ಅಲ್ಲಪ್ಪ. ಟಾಟಾ ಮೇಡಮ್, ಟಾಟಾ ಅಪ್ಪ, ಟಾಟಾ. ಇದೆಲ್ಲ ಕರೆಕ್ಟಾಗಿ ಮಾಡ್ತಾವ. ಮಮ್ಮಪ್ಪ ಮಮ್ಮ ಮಾಡಂಗಿಲ್ಲ. ಇಡ್ಲಿ ತಿನ್ನಂಗಿಲ್ಲ ನೀ. ನಾಷ್ಟ ನೋಡ್ಬೇಕ್ರಿ ಎಲ್ಲಿ ಮಾಡೋದಾಕೈತಿ. ಆಲ್ಮೋಸ್ಟ್ 7-7:30 ಆಗಕ್ಕೆ ಬಂದೈತ್ರಿ. ಮಳೆ ಒಂದು ಚಾಲು ಹೋಗೋದ ಬಿಡೋದ ಮಾಡತ್ತೈತ್ರಿ. ನೋಡೋಣ್ರಿ ಮುಂದೆ ಎಲ್ಲಿ ನಾಷ್ಟ ಸಿಗ್ತೈತಿ ಇಲ್ಲಿ ನಾಷ್ಟ ಮಾಡಿರಿ ಮತ್ತು ಹೋಗ್ಬೇಕ್ರಿ. ಆಲ್ಮೋಸ್ಟ್ ಒಂದು 300 ಕಿಲೋಮೀಟ್ರ್ ಬಂದಿವ್ರಿ ನಾವು. ಆಲ್ಮೋಸ್ಟ್ 300 ಆಗಿತ್ತು ರೀ. 300 ಆಗಿತ್ತು ಆಲ್ಮೋಸ್ಟ್. ಇನ್ನೊಂದು 300 ಐತ್ರಿ ಚಿಕ್ಕಮ್ಮಿ. ಸೊ ನಾಷ್ಟ ಮಾಡಿ ಬಿಟ್ರೆ ಮಧ್ಯಾಹ್ನ ಊಟದ ಟೈಮ್ಗೆಲ್ಲ ಹೋಗ್ಬೇಕಂತ ಅನ್ಕೊಂಡೇನು ರೀ. ನೋಡೋಣ ಏನಾಕೈತಿ. ಸೊ ನೋಡೋಣ ಬರ್ರಿ ನಾಷ್ಟ ಎಲ್ಲೈತಿ ಏನು ಮಾಡೋದು ನೋಡೋಣ ಬರ್ರಿ. ಬರುವಾಗ ಫುಲ್ ಮಳೆ ಆತ್ರಿ. ಸೊ ನಾಷ್ಟ ಮಾಡಿದ್ರಿ. ನೋಡ್ರಿ ಹುಬ್ಳಿಗೆ ಬಂದ್ರಿ ನಾವೀಗ. ಆಲ್ಮೋಸ್ಟ್ 11 ಗಂಟೆ ಆಯ್ತು ರೀ. ಸೊ ಹುಬ್ಳಿ ದಾಟಿ ಧಾರವಾಡ ನಿಯರ್ ಬಂದಿವ್ರಿ. ಫುಲ್ ಸ್ಪೀಡ್ ಬಂದಿವ್ರಿ ಅಲ್ಲಿಂದ. ನೋಡ್ರಿ ಧಾರವಾಡಕ್ಕೆ ಬಂದಿವಿ. ಸೊ ನಂದಗೋಕಲ್ಲ ಹೋಟೆಲ್. ನೆಕ್ಸ್ಟ್ ಬೆಳಗಾವಿ ರೀ. ಬೆಳಗಾವಿ ಒಂದು 60 ಕಿಲೋಮೀಟ್ರ್ ಐತ್ರಿ. ಸೊ ಆಲ್ಮೋಸ್ಟ್ ಬಂದೀವಿ ರೀ. ಇನ್ನೊಂದು ತಾಸು. ಸೊ 1 ತಾಸ್ನಾಗ ಊರಾಗೈತಿ. ಹುಬ್ಳಿಗೆ ಬಂದರೆ ಜಸ್ಟ್ ಹುಬ್ಳಿ ದಾಟಿ ಬಂದವ್ರಿ ಧಾರವಾಡಕ್ಕೆ. ಇನ್ನೊಂದು 62 ಕಿಲೋಮೀಟ್ರ್ ಐತ್ರಿ ಬೆಳಗಾವಿ. ಫುಲ್ ಸ್ಪೀಡ್ ಬಂದವು ಅಲ್ಲಿಂದ. ಫುಲ್ ಸ್ಪೀಡ್ ಅಂದರೆ ಇನ್ನು ಒಂದು 200-300 ಅಲ್ಲ ರೀ. ಒಂದು 100 ಕಿಲೋಮೀಟ್ರ್ 100 km/h ಬಂದ್ವಿ. ಸೊ ನಾಷ್ಟ ಎಲ್ಲ ಆಗೈತ್ರಿ. ಈಗ ಇನ್ನು ಊಟಕ್ಕೆ ಮನೆಗೆ ಹೋಗಿಬಿಡ್ಬೇಕಂತ ಇದ್ರಿ. ನೋಡೋಣ ಆಯ್ತು. ದೌಡ ಬಂದೇವೆ ಅಲ್ಲಿಂದ 12-1 ಗಂಟೆಗೆ ಊಟ ಮಾಡಿ ಮನೆಗೆ ಹೋಗಿ ಊಟ ಮಾಡಿದ್ರೆ. ಸೊ ಇಲ್ಲಿ ನಡು ಸುಮ್ಮನೆ ಮತ್ತೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೆಗೆ ಹೋಗಿ ಊಟ ಮಾಡಿದ್ರೆ ಬಂತ ನೋಡ್ರಿ ನಮ್ಮ ವಿಧಾನಸೌಧ. ಮಿನಿ ವಿಧಾನಸೌಧ ಬಂತ ನೋಡ್ರಿ. ಸೊ ಫುಲ್ ಗಚ್ಚಾಗೈತ್ರಿ ಮೈಯೆಲ್ಲ. ಬೆಂಕಿ ಬಿಡೋದು. ಅಲ್ಲಿಂದ ಕ್ಯಾಂಪ ಇಲ್ರಿ ಕಂಟಿನ್ಯೂಸ್ ಟ್ರೈನ್ ಗಿಡ. ಈಗ ಬರೋಬ್ಬರಿ ಗಾಡಿಗಳು ಹೋಗ್ತಾವೆ. ಈಗ